ಉತ್ತಮ ಬ್ರಹ್ಮಚರ್ಯ ಧರ್ಮ ಭಾಗ 1. ಉತ್ತಮ ಬ್ರಹ್ಮಚರ್ಯ ಧರ್ಮ ಭಾಗ 1. ಶ್ರೀ ಋಷಭನಾಥರಿಂದ ವರ್ಧಮಾನರವರಿಗೆ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ. ಬ್ರಹ್ಮ ಅಂದರೆ ಆತ್ಮ, ಚರ್ಯ ಅಂದರೆ ಆಚರಣೆ. ಇದು ಒಟ್ಟು ಸೇರಿದಾಗ ಏನಾಗ್ತದೆ? ಆತ್ಮನಲ್ಲೇ ಆಚರಣೆ ಬ್ರಹ್ಮಚರ್ಯ ಇದೆ. ಇದನ್ನೇ ವಿಸ್ತಾರವಾಗಿ ಹೇಳಬೇಕು ಅಂತಂದರೆ, ಪಂಚೇಂದ್ರಿಯ ಸಂಬಂಧವಾದ ವಿಷಯಗಳ ಮೇಲೆ ಅನುರಾಗವನ್ನು ಬಿಟ್ಟು ಬ್ರಹ್ಮ ಅಂದರೆ ಜ್ಞಾಯಕ ಸ್ವರೂಪನಾದ ಆತ್ಮನಲ್ಲಿ ಚರ್ಯೆ ಅಂದರೆ ಪ್ರವೃತ್ತಿಯನ್ನು ಇಡುವುದು ಬ್ರಹ್ಮಚರ್ಯವೆಂದು ಹೇಳಲಾಗುತ್ತದೆ. ಈ ಬ್ರಹ್ಮಚರ್ಯವನ್ನು ಹೇಗೆ ರಕ್ಷಿಸಬೇಕು ಅಂತಂದರೆ, ಈ ಬ್ರಹ್ಮಚರ್ಯ ವ್ರತವು ಬಹಳ ಕಠಿಣವಾದದ್ದು ಇರುವುದರಿಂದ ಸಂಸಾರದ ಅನೇಕ ಪ್ರಾಣಿಗಳು ಇಂದ್ರಿಯ ವಿಷಯಗಳ ಆಧೀನ ಇರುವುದರಿಂದ, ಆತ್ಮಜ್ಞಾನ ರಹಿತವಾಗಿರುವುದರಿಂದ ಅತಿ ವಿರಳೆ ಧನ್ಯ ಜೀವಗಳು ಇಂದ್ರಿಯಗಳನ್ನು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಅಂತಹ ಸಾಮರ್ಥ್ಯ ಇರುವಂತಹ ಮಹಾಯೋಗಿಗಳು ಮಾತ್ರ ಇದನ್ನು ಧರಿಸಲು ಸಮರ್ಥರು ಆಗುತ್ತಾರೆ. ಇಂದ್ರಿಯ ಮತ್ತು ಕಷಾಯಗಳನ್ನು ಯಾರು ಜಯಿಸುವರೋ ಅವರೇ ಬ್ರಹ್ಮಚರ್ಯ ಧರಿಸಬಹುದಾಗಿದೆ. ಮತ್ತು ಬ್ರಹ್ಮಚರ್ಯ ಧರಿಸಿದವರು ಇಂದ್ರಿಯ ಮತ್ತು ಕಷಾಯಗಳನ್ನು ಸುಲಭವಾಗಿ ಜಯಿಸಬಹುದಾಗಿದೆ. ಮದದಿಂದ ಹುಚ್ಚನಾದಂತಹ ಇಂದ್ರಿಯ ರೂಪಿ ಆನೆಯನ್ನು ವೈರಾಗ್ಯ ಎಂಬ ಸರಪಳಿಯಿಂದ ಕಟ್ಟಿ ಹಾಕಬೇಕಾಗ್ತದೆ. ಇಂದ್ರಿಯಗಳನ್ನು ವೀರಯೋಧರೇ ಜಯಿಸಬಹುದಾಗಿದೆ. ಒಂದೊಂದು ಇಂದ್ರಿಯ ವಿಷಯಕ್ಕೆ ಒಳಗಾಗಿ ಒಂದೊಂದು ಜೀವಗಳು ತಮ್ಮ ತಮ್ಮ ಘಾತ ಮಾಡಿಕೊಳ್ತವೆ. ಅಂದ ಮೇಲೆ ಇನ್ನು 5 ಇಂದ್ರಿಯಗಳಿಗೆ ವಶರಾದವರ ಪಾಡೇನು ಹೇಳುವುದು ಅಲ್ವೇ? ಒಂದೊಂದೇ ಇಂದ್ರಿಯ ಒಂದೊಂದು ಜೀವಗಳ ಘಾತ ಮಾಡ್ತದೆ ಅಂತಂದಮೇಲೆ ಹೇಗಪ್ಪ ಹಾಗಾದರೆ? ಈಗ ಹಾಗಾದರೆ ಇಂದ್ರಿಯಗಳನ್ನ ಕ್ರಮವಾಗಿ ನಾವು ತಿಳಿಬೇಕಾಗ್ತದೆ, ಅದನ್ನು ಕ್ರಮವಾಗಿ ಅಭ್ಯಾಸ ಮಾಡಬೇಕಾಗ್ತದೆ. ಇಂದ್ರಿಯಗಳು ಕ್ರಮವಾಗಿ ಬರ್ತವೆ. ಅವು ಅಂದರೆ ಸ್ಪರ್ಶನ ಇಂದ್ರಿಯ, ರಸನ ಇಂದ್ರಿಯ, ಘ್ರಾಣ ಇಂದ್ರಿಯ, ಚಕ್ಷು ಇಂದ್ರಿಯ, ಕರ್ಣ ಇಂದ್ರಿಯ ಅಥವಾ ಶ್ರೋತೃ ಇಂದ್ರಿಯ. ಇದರೊಳಗಡೆ ಸಂಸಾರದಲ್ಲಿ ಸ್ಥಾವರ ಜೀವಗಳು ಅನ್ನುವಂತಹ ಅಂದರೆ 5 ಪ್ರಕಾರದ ತಟಸ್ಥ ಜೀವಗಳು. ಅವು ಅಂದರೆ ಪೃಥ್ವಿಕಾಯಿಕ, ಜಲಕಾಯಿಕ, ಅಗ್ನಿಕಾಯಿಕ, ವಾಯುಕಾಯಿಕ, ವನಸ್ಪತಿ ಕಾಯಿಕ. ಈ 5 ಪ್ರಕಾರದ ಸ್ಥಾವರ ಜೀವಗಳು ಕೇವಲ 1 ಇಂದ್ರಿಯ ಅಂದರೆ ಸ್ಪರ್ಶನ ಇಂದ್ರಿಯವನ್ನು ಮಾತ್ರ ಹೊಂದಿರ್ತವೆ. ಅವು ಈ ಸ್ಪರ್ಶನ ಇಂದ್ರಿಯದಿಂದ 8 ಪ್ರಕಾರದ ಮುಖ್ಯ ರೂಪದ ಸ್ಪರ್ಶಗಳನ್ನು ತಿಳಿತವೆ. ಇನ್ನು ತ್ರಸಜೀವಗಳ ಆದಂತಹ ದ್ವಿಇಂದ್ರಿಯ, ತ್ರಿಇಂದ್ರಿಯ, ಚತುರಿಂದ್ರಿಯ, ಪಂಚೇಂದ್ರಿಯ ಇವುಗಳನ್ನು ತ್ರಸಜೀವಗಳು ಅಂತಾರೆ. ಅದರೊಳಗಡೆ ದ್ವಿಇಂದ್ರಿಯ ಜೀವಗಳಿಗೆ 2 ಇಂದ್ರಿಯ ಇರ್ತವೆ, ಅದು ಸ್ಪರ್ಶನ, ರಸನ. ತ್ರಿಇಂದ್ರಿಯ ಜೀವಿಗಳಿಗೆ ಸ್ಪರ್ಶನ, ರಸನ, ಘ್ರಾಣ 3 ಇಂದ್ರಿಯಗಳು. 4 ಇಂದ್ರಿಯ ಜೀವಗಳಿಗೆ ಸ್ಪರ್ಶನ, ರಸನ, ಘ್ರಾಣ, ಚಕ್ಷು ಇವು 4 ಇಂದ್ರಿಯ. 5 ಇಂದ್ರಿಯ ಜೀವಗಳದ್ದು ಸ್ಪರ್ಶನ, ರಸನ, ಘ್ರಾಣ, ಚಕ್ಷು, ಶ್ರೋತೃ ಅಥವಾ ಕರ್ಣ ಇಂದ್ರಿಯ. ಈ ರೀತಿ ಜೀವಗಳು ಕ್ರಮಬದ್ಧವಾಗಿ ಇಂದ್ರಿಯಗಳನ್ನು ಪಡಿತವೆ. ಜೀವಗಳಿಗೆ ಮುಂದಿನ ಎಷ್ಟು ಇಂದ್ರಿಯಗಳು ಜಾಸ್ತಿ ಆಗ್ತಾ ಹೋಗ್ತವೆ, ಆಯಾಯ ರೀತಿ ಜ್ಞಾನ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಈಗ ಒಂದೊಂದು ಇಂದ್ರಿಯಕ್ಕೆ ಒಳಗಾಗಿ ಒಂದೊಂದು ಜೀವಗಳು ಯಾವ ರೀತಿ ತನ್ನ ಘಾತವನ್ನು ಸ್ವಯಂ ತಾವು ಮಾಡ್ಕೊಳ್ತವೆ ಅನ್ನೋದ್ರ ಬಗ್ಗೆ ಉತ್ತಮ ಭಾಳ ಉದಾಹರಣೆಗಳನ್ನ ಒಂದು ಸ್ವಲ್ಪ ನೋಡ್ತಾ ಬರ್ರಿ. ಈಗ 1ನೇದು ಯಾವುದಪ್ಪ? ಸ್ಪರ್ಶನ ಇಂದ್ರಿಯ. ದೊಡ್ಡ ದೊಡ್ಡ ಕಾಡಿನಲ್ಲಿ ಮದ್ದಾನೆಗಳನ್ನು ಹಿಡಿಯಲು ಏನು ಮಾಡ್ತಾರೆ? ಒಂದು ದೊಡ್ಡ ಹೊಂಡವನ್ನು ಅಂದರೆ ಗುಂಡಿಯನ್ನು ತೆಗಿತಾರೆ. ಆ ಗುಂಡಿಯ ಮೇಲೆ ಸ್ವಲ್ಪ ತಕ್ಷಣವೇ ತುಂಡು ಆಗುವಂತಹ ಕಟ್ಟಿಗೆ ಅಥವಾ ಮರದ ಇವುಗಳನ್ನು ಹಾಕ್ತಾರೆ, ಮುಚ್ಚುತ್ತಾರೆ. ಅದರ ಮೇಲೆ
ಆ ಸ್ವಲ್ಪ ಅಲ್ಲಿ ಕಾಡಿನಲ್ಲಿ ಎಲೆ ಎಲ್ಲ ಬಿದ್ದಿರ್ತದಲ್ಲ, ಅದನ್ನೆಲ್ಲ ತಗೊಂಬಂದು ಒಟ್ಟು ಮಾಡಿ ಹಾಕ್ತಾರೆ. ಅಂದರೆ ಕೆಳಗಡೆ ಅದು ಟೊಳ್ಳಿರುವುದು ಕಾಣುವುದಿಲ್ಲ. ಅದರ ಮುಂಭಾಗದಲ್ಲಿ ಒಂದು ಹೆಣ್ಣು ಆನೆಯ ಚಿತ್ರವನ್ನು ಇಡ್ತಾರೆ ಅಥವಾ ಒಂದು ಹೆಣ್ಣು ಆನೆಯನ್ನು ತಂದು ನಿಲ್ಲಿಸುತ್ತಾರೆ. ಸ್ಪರ್ಶನ ಇಂದ್ರಿಯ ವಶವಾದ ಆನೆ ಆ ಹೆಣ್ಣು ಆನೆಯನ್ನು ಹಿಡಿಯಲು, ಅದನ್ನು ಮುಟ್ಟಲು, ಸ್ಪರ್ಶ ಮಾಡಲು ಓಡಿ ಓಡಿ ಬರುತ್ತದೆ, ಕೆಳಗಡೆ ನೋಡುವುದಿಲ್ಲ. ಬರುವ ವೇಗದಲ್ಲಿ ಬಂದು ಅದರ ಮೇಲೆ ಬಂದು ಬಿಡ್ತದೆ. ಅದು ಆ ಮರಗಳೆಲ್ಲ ಮುರಿದು ಕೆಳಗಡೆ ಗುಂಡಿಯಲ್ಲಿ ಆನೆ ಕೆಳಗಡೆ ಬೀಳುತ್ತದೆ. ಬಿದ್ದ ನಂತರ ಆ ದೊಡ್ಡ ಆನೆ ಅಲ್ಲಿಂದ ಮೇಲೆ ಬರಲು ಆಗುವುದಿಲ್ಲ, ಅಷ್ಟು ದೊಡ್ಡ ಗುಂಡಿ ಇರ್ತದೆ ಅದು. ಅದನ್ನು 3-4 ದಿವಸ ಉಪವಾಸ ಇಟ್ಟು ಅದರ ಇಂದ್ರಿಯಗಳು ಶಿಥಿಲ ಆದಾಗ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ನೋದಕ್ಕೆ ಏನಾದ್ರು ಕೊಟ್ಟು ತಗೊಂಡೋಗಿ ಕೊಟ್ಟು ಆ ಮಾವುತ ಅದನ್ನು ನಂಬಿಸಿ ಬಿಡ್ತಾನೆ. ಅಂದರೆ ಈ ಮನುಷ್ಯನೇ ನನ್ನ ರಕ್ಷಕ ಎಂದು ಆ ಆನೆ ತಿಳಿತದೆ ಅದರ ಜ್ಞಾನದಲ್ಲಿ. ಪಾಪ ಅದಕ್ಕೆ ಜ್ಞಾನನೇ ಅಷ್ಟಿರ್ತದೆ. ಆದರೆ ಈ ಮನುಷ್ಯ ನನ್ನನ್ನು ಬಂಧನದಲ್ಲಿ ಹಾಕಲು ಈ ರೀತಿ ಬೀಳಿಸಿದ್ದಾನೆ ಎನ್ನುವ ವಿಷಯ ಅದಕ್ಕೆ ಗೊತ್ತಾಗುವುದಿಲ್ಲ. ಹಾಗೆ ಮಾಡಿ ಆ ಆನೆ ಆ ಮಾವುತನ ವಶವಾಗುತ್ತದೆ. ಆ ಮಾವುತನು ಅದನ್ನು ಹಿಡಿದು ಅನೇಕ ರೀತಿಯಿಂದ ಅದಕ್ಕೆ ಶಿಕ್ಷೆ ಕೊಟ್ಟು ಪಳಗಿಸಿ ಕಟ್ಟಿ ಹಾಕಿ ಅದನ್ನು ಜೀವನವೆಲ್ಲ ತನಗೆ ಬೇಕಾದಂತಹ ಕೆಲಸಗಳನ್ನು ಅದರಿಂದ ಮಾಡಿಸ್ತಾನೆ. ಅಷ್ಟೊಂದು ಶಕ್ತಿ ಇರುವಂತಹ ಮದ್ದಾನೆ ಕೂಡ ತನ್ನ ಅಜ್ಞಾನ ಮತ್ತು ಈ ಸ್ಪರ್ಶನ ಇಂದ್ರಿಯಕ್ಕೆ ಒಳಗಾಗಿ ಈ ಬಂಧನದಲ್ಲಿ ಸಿಕ್ಕಿ ಹಾಕಿಕೊಂಡು ತನ್ನ ಜೀವನದ ಅಂತ್ಯದವರೆಗೆ ಎಷ್ಟೊಂದು ದುಃಖವನ್ನು ಅನುಭವಿಸುತ್ತದೆ. ಸ್ವಚ್ಛಂದವಾಗಿ ಕಾಡಿನಲ್ಲಿ ಆ ಕಡೆ ಈ ಕಡೆ ತಿರುಗಾಡುತ್ತಿರುವಂತಹ ಆ ಮದ್ದಾನೆ ಈಗ ಎಲ್ಲ ಕಡೆ ಸರಪಳಿಗಳಿಂದ ಕಟ್ಟಿ ಬಂಧನದಲ್ಲಿ ಬಿದ್ದಿದೆ ಅಲ್ಲವಾ? ಅದು ಎಷ್ಟೊಂದು ದುಃಖವನ್ನು ಅನುಭವಿಸುತ್ತದೆ. ಜೀವನ ಎಲ್ಲ ಬಂಧನ ದುಃಖ. ಇದು ಯಾವುದರಿಂದ ಆಯ್ತಪ್ಪ? ಕೇವಲ ಒಂದು ಸ್ಪರ್ಶನ ಇಂದ್ರಿಯದ ಅಧೀನವಾಗಿ ಆ ಕಾಡು ಆನೆಗೆ ಅಂತಹ ದುರ್ಧರ ಪರಿಸ್ಥಿತಿ ಎದುರಾಯಿತು ಅಲ್ವೇ? ಇದು ಕೇವಲ ಒಂದು ಸ್ಪರ್ಶನ ಇಂದ್ರಿಯದ ಉದಾಹರಣೆ. ಇನ್ನು ಇಂಥ ಉದಾಹರಣೆಗಳು ಸಾವಿರಾರು ಇದ್ದಾವೆ, ಆದರೆ ಇವು ಮುಖ್ಯ ಉದಾಹರಣೆಗಳು ಅಷ್ಟೇ. ಇನ್ನು ಎರಡನೇ ವಿಷಯವನ್ನು ನೋಡೋಣ. ರಸನ ಇಂದ್ರಿಯದ ಅಧೀನಕ್ಕೆ ಒಳಗಾಗಿ ಯಾವ ಜೀವಗಳು ತನ್ನ ಪ್ರಾಣವನ್ನು ಕಳ್ಕೊತವೆ, ಘಾತ ಮಾಡ್ಕೊತವೆ ನೋಡ್ರಿ. ರಸನ ಇಂದ್ರಿಯ ಅಂದರೆ ನಾಲಿಗೆ, ಅಂದರೆ ತಿನ್ನುವಂತಹ ರಸ ತೆಗೆದುಕೊಳ್ಳುವಂಥ ಒಂದು ಆಶೆಯಿಂದ ಯುಕ್ತವಾದಂತಹ ನಾಲಿಗೆ ಇಂದ್ರಿಯ, ಅದು ರಸನ ಇಂದ್ರಿಯ. ನೋಡಿ, ಇದರಲ್ಲಿ ಗಾಳ ಅಥವಾ ಗಾಣ ಅಂತಾರೆ. ಗಾಳ ಸಾಮಾನ್ಯವಾಗಿ ಸರಿಯಾದ ಶಬ್ದ. ಕೆಲವೊಂದು ಭಾಗದಲ್ಲಿ ಗಾಣ ಶಬ್ದವನ್ನು ಕೂಡ ಉಪಯೋಗ ಮಾಡ್ತಾರೆ. ಗಾಳ ಇದು ಸರಿಯಾದ ಶಬ್ದ. ಗಾಳ ಹಾಕುವವರು ಅಂದರೆ ಸಾಕಷ್ಟು ಮೀನುಗಾರರನ್ನು ನೀವು ನೋಡ್ತಿರಲ್ಲ, ನದಿಯ ಅಥವಾ ಸರೋವರದ ಕೆರೆಯ ಬಾವಿಯ ಬದಿಯಲ್ಲಿ ಹೋಗಿ ಅವರು ಏನು ಮಾಡ್ತಾರೆ, ಒಂದು ಕೋಲನ್ನು ಹಿಡಿದುಕೊಂಡಿರ್ತಾರೆ. ಅದರಲ್ಲಿ ಸಣ್ಣದಾದ ಒಂದು ಭಾಳ ಸೂಕ್ಷ್ಮವಾಗಿ, ಅದು ದೂರದಲ್ಲಿ ಕಾಣುವುದಿಲ್ಲ ಅಂಥದ್ದೊಂದು ಸಣ್ಣ ಒಂದು ಹಗ್ಗವನ್ನು ಕಟ್ಟಿರ್ತಾರೆ. ಅದು ಪ್ಲಾಸ್ಟಿಕ್ದು ಇರ್ತದೆ, ಯಾವುದ್ರದಾರು ಇರ್ತದೆ. ಅದರ ತುದಿಗೆ ಏನು ಮಾಡಿರ್ತಾರೆ, ಎರೆಹುಳು ಅಂತಿರಲ್ಲ ನೀವು, ಅಂಥ ಹುಳುಗಳನ್ನು ಅಲ್ಲಿ ಒಂದು ಒಂದು ಲೋಹದ ಇದಕ್ಕೆ ಸಿಕ್ಕಿಸಿರ್ತಾರೆ, ಒಂದು ಹುಳವನ್ನು. ಅದನ್ನು ಕೆಳಗಡೆ ಬಿಡ್ತಾರೆ, ಹೀಗೆ ಕೆಳಗಡೆ ಮೇಲೆ ಕೆಳಗಡೆ ಬಿಡ್ತಾಯಿರ್ತಾರೆ ನೀರಿನಲ್ಲಿ. ಆವಾಗ ಮೀನು ಏನು ಮಾಡ್ತದೆ, ಅದು ಯಾವುದೋ ಹುಳ ಕೆಳಗಡೆ ಬಂತು ಅಂತೇಳಿ ಹಿಡಿಲಿಕ್ಕೆ ಅಂತ ಹೋಗ್ತದೆ ಅಲ್ವಾ, ಹಾರಿ ಅದನ್ನು ಹಿಡಿದು ಬಿಡ್ತದೆ. ಎಲ್ಲಿ? ಬಾಯಿಯಲ್ಲಿ ಹಿಡಿತದೆ ಅಲ್ವಾ. ಅದಕ್ಕೆ ಕೈಗಳಿಲ್ಲ, ಅದು ಏನು ಮಾಡ್ತದೆ, ಬಾಯಿಯಲ್ಲೇ ಹಿಡಿಬೇಕೇನಿದ್ರು ಬಾಯಿಯಲ್ಲಿ ಹಿಡಿತದೆ. ಆವಾಗ ಏನಾಗ್ತದೆ, ಅದು ಸೂಜಿ ರೀತಿ ಇರ್ತದೆ, ಒಂದು ರೀತಿ ಅರ್ಧ ಚಂದ್ರಾಕಾರ ಇರ್ತದೆ, ಮತ್ತು ಭಾಳ ಚುಚ್ಚುವಂಥದ್ದು ಇರ್ತದೆ. ಅದು ಬಾಯಿಯಲ್ಲಿ ಚುಚ್ಚಿಕೊಂಡು ಬಿಡ್ತದೆ. ಎಲ್ಲಿ? ಯಾವುದಕ್ಕೆ? ಮೀನಿಗೆ. ಆವಾಗ ಮೀನು ಅಲ್ಲಿ ಒದ್ದಾಡ್ತದೆ, ಅದನ್ನು ಮೇಲೆ ಎತ್ತಲಾಗ್ತದೆ. ಎತ್ತಿ ಅದನ್ನು ಬಡಿತಾರೆ ನೆಲಕ್ಕೆ, ಭಟ್ ಅಂಥೇಳಿ. ಪಾಪ ಅದು ಒಂದೊಂದು ಸಲ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತದೆ, ಅಷ್ಟು ಜೋರಾಗಿ ಬಡಿತಾರೆ ಅದನ್ನು.
ಆಮೇಲೆ ಆ ಅದರ ಬಾಯಿಗೆ ಏನು ಸಿಕ್ಕಾಕೊಂಡಿತ್ತಲ್ಲ ಇದು ಈ ಲೋಹದ ಈ ಸೂಜಿ ಅದನ್ನು ಕಿತ್ತು ತೆಗಿತಾರೆ. ಮೀನನ್ನು ತೆಗೆದು ರಾಶಿ ಹಾಕ್ತಾರೆ. ಎಷ್ಟು ನೋಡಿ, ಅದು ಆ ಘಟನೆಯನ್ನು ಅಕಸ್ಮಾತ್ ಒಂದು ಸ್ವಲ್ಪ ಯಾರಾದರೂ ವಿವೇಕವಂತರು ಕರುಣಾವಂತರು ಆ ಘಟನೆಯನ್ನು ಅಲ್ಲಿ ಹೋಗಿ ನೋಡಿಬಿಟ್ರೆ ಒಂಥರ ತೀರಾ ಕರುಣಾಜನಕವಾದ ಒಂದು ಘಟನೆ ಅನ್ನಿಸ್ತದೆ ಆ ಸ್ಥಳದಲ್ಲಿ. ಏನು ಮಾಡೋದು ಇದು ನೋಡ್ರಿ, ಒಂದು ರೀತಿ ಯಾವುದೋ ಒಂದು ರೀತಿ ಕರ್ಮ ಜೀವದ್ದು ರಸನ ಇಂದ್ರಿಯಕ್ಕೆ ಒಳಗಾಗಿ ಜೀವ ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತು ನೋಡಿ. ಇನ್ನು ಅವರು ಗಾಳ ಹಾಕುವವರು ಒಂದು ಎರೆಹುಳುಗಳನ್ನು ಅಥವಾ ಇನ್ನಿತರ ಹುಳುಗಳನ್ನು ಅಥವಾ ಹಿಟ್ಟಿನ ಉಂಡೆಯನ್ನು ಕೆಳಗಡೆ ಬಿಡ್ತಾರೆ ಅದರ ಜೊತೆಗೆ. ಅರ್ಥ ಆಯಿತು? ಏಕೆಂದರೆ ಮನುಷ್ಯನ ಮೋಸ ವ್ಯವಹಾರಕ್ಕೆ ಇತಿ ಮಿತಿ ಗತಿ ಯಾವುದೂ ಇಲ್ಲ ಅಲ್ವಾ. ಇನ್ನು ಮುಂದೆ ನೋಡ್ರಿ, ಮೂರನೇದು ಘ್ರಾಣ ಇಂದ್ರಿಯ ಅಂತಂದರೆ ಇದು ಮೂಗು. ಇದರಿಂದ ಸುಗಂಧ ಮತ್ತು ದುರ್ಗಂಧದ ಅನುಭವ ಜೀವಕ್ಕೆ ಆಗುತ್ತದೆ. ಇದರೊಳಗಡೆ ಅನೇಕ ಜೀವಗಳು ತಮ್ಮ ಪ್ರಾಣವನ್ನು ಕಳ್ಕೊತವೆ. ಆದರೂ ಕೂಡ ಇಲ್ಲಿ ಮುಖ್ಯ ಉದಾಹರಣೆ ಅಂತಂದರೆ ಕೆಲವೊಂದು ಭ್ರಮರ ಅಂತ ಇರ್ತವೆ, ಅವನ್ನು ದುಂಬಿ ಅಂತಲೂ ಹೇಳ್ತಾರೆ. ಅವು ಇಷ್ಟು ಸಾಮರ್ಥ್ಯ ಇರ್ತದೆ ಅಂದರೆ ಆ ದುಂಬಿಯಲ್ಲಿ, ಅದು ಬೇಕಾದರೆ ಮರದ ಹಲಗೆಯನ್ನು ಬೇಕಾದರೆ ಕೊರೆದು ತೂತು ಮಾಡ್ತದೆ, ಅಷ್ಟು ಸಾಮರ್ಥ್ಯವನ್ನಿರ್ತದೆ ಅದು. ಅಂತಹ ಭ್ರಮರ ಅಥವಾ ದುಂಬಿ ಕಮಲಕರ್ಣಿಕೆಯ ಮೇಲೆ ಹೋಗಿ ಕುಳಿತುಕೊಳ್ತದೆ. ಅಲ್ಲಿ ಒಳಗಡೆದ ಒಂದು ರೀತಿ ಅತಿಯಾದ ಸುಗಂಧ ಬರ್ತಾ ಇರ್ತದೆ. ಆ ಸುಗಂಧಕ್ಕೆ ಮುಗ್ಧವಾಗಿ ಅದು ಅಲ್ಲಿಯೇ ಕುಳಿತುಕೊಂಡು ಬಿಡ್ತದೆ. ಕಮಲ ಎಷ್ಟೊಂದು ಆ ಮೃದುವಾದ ಒಂದು ವಸ್ತು ಕಮಲ ಅಲ್ವಾ. ಬೆಳಿಗ್ಗೆ ಏನಾಗ್ತದೆ, ಬೆಳಕು ಬಿಟ್ಟ ತಕ್ಷಣ ಆ ರಾತ್ರಿಯೆಲ್ಲ ಅದು ಮೂದುಟಿಕೊಂಡಿರ್ತದೆ ಕಮಲ, ಅದರೊಳಗಡೆ ಇದು ಮಲಗಿರ್ತದೆ. ಯಾವುದು ಈ ಭ್ರಮರ. ಮನಸ್ಸು ಮಾಡಿದಿದ್ರೆ ಅದು ತಕ್ಷಣ ಹೊರಗಡೆ ಬರ್ಬೋದಿತ್ತು, ಆದರೆ ಅದು ಬರೋದಕ್ಕೆ ಮನಸ್ಸು ಮಾಡೋದಿಲ್ಲ ಸ್ವಯಂ. ಆನೆಗಳೆಲ್ಲ ಬರ್ತವೆ, ಆನೆಗಳೆಲ್ಲ ಬಂದು ಆ ಕಮಲದ ಹೂವನ್ನು ಎಲ್ಲ ಸೊಂಡಿಲಿನಲ್ಲಿ ಹಿಡಿದು ಕಿತ್ತು ಹೊಸಕ್ಕೆ ಹಾಕಿಬಿಡ್ತವೆ. ಎಲ್ಲ ಅಂದರೆ ಎಲ್ಲ ಮುದ್ದೆ ಮಾಡಿ ತುಳಿದು ಹಾಕಿಬಿಡ್ತವೆ, ಎಲ್ಲ ಮಾಡ್ತವೆ. ಅರ್ಥ ಆಯ್ತು? ಅದ್ರ ಒಳಗಡೆ ಸಿಕ್ಕಾಕೊಂಡತ್ತ ಈ ಅಕಸ್ಮಾತ್ ಭ್ರಮರ ಏನಾದರೂ ಅಂದರೆ ದುಂಬಿ ತಾನು ಮನಸ್ಸು ಮಾಡಿದಿದ್ರೆ ಅಂದರೆ ಮೊದಲನೇ ಅಷ್ಟೊಂದು ಮೃದುವಾದ ಕಮಲವನ್ನು ತೂತು ಮಾಡಿ ಹೊರಗಡೆ ಬರ್ಬೋದಿತ್ತು ಅಲ್ವಾ. ಏಕೆಂತಂದರೆ ಅದರಲ್ಲಿ ಸಾಮರ್ಥ್ಯ ಎಷ್ಟಿದೆ, ಪ್ರಮಾಣದಲ್ಲಿ ಮರದ ಹಲಗೆಯನ್ನು ತೂತು ಮಾಡುವಂತಹ ಸಾಮರ್ಥ್ಯ ಇದೆ, ಅಷ್ಟು ಅದರ ಬಾಯಿಯಲ್ಲಿ ಸಾಮರ್ಥ್ಯ ಇದೆ. ಆದರೆ ಅದು ಬಂದಿಲ್ಲ. ಯಾಕೆ ಬಂದಿಲ್ಲ? ಅಲ್ಲಿ ಕಮಲದ ಒಳಗಡೆ ಇರುವಂತಹ ಆ ಸುಗಂಧವನ್ನು ತೆಗೆದುಕೊಳ್ತಾ ಅದು ಅಲ್ಲೇ ಮಲಗಿಬಿಡ್ತು. ಅದು ನೋಡಿ ಎಷ್ಟು ವಿಚಿತ್ರವಾಗಿದೆ. ಹಾಗಿದ್ರೆ ಇದು ಘ್ರಾಣ ಇಂದ್ರಿಯ. ಇದರಿಂದಾಗಿ ಇದಕ್ಕೆ ವಶೀಭೂತವಾಗಿ ಪಾಪ ಭ್ರಮರ ಅಂದರೆ ದುಂಬಿ ತನ್ನ ಪ್ರಾಣವನ್ನು ಘಾತ ಕಳ್ಕೊಂಡ್ಬಿಡ್ತು. ಇನ್ನು ನಾಲ್ಕನೇ ವಿಷಯ ಚಕ್ಷು ಇಂದ್ರಿಯ. ಅಂದರೆ ಚಕ್ಷು ಅಂದರೆ ಕಣ್ಣು. ಈಗ ನೋಡಿ, ನಿಮಗೆ ಗೊತ್ತಿದ್ದ ಹಾಗೆ ವಿದ್ಯುತ್ ದೀಪಗಳು ಅಥವಾ ವಿದ್ಯುತ್ ದೀಪಕ್ಕೆ ಇದು ಭಾಳ ಜಾಸ್ತಿ ಎಲ್ಲ ಹಾಕಿರ್ತಾರೆ ಎಲ್ಲ ಕಡೆಗೆ. ಆವಾಗ ರಾತ್ರಿ ಸಮಯದಲ್ಲಿ ಅಥವಾ ಮಳೆ ಬರುವಂತಹ ವಾತಾವರಣದ ಸಮಯದಲ್ಲಿ ಹೊಲ ಗದ್ದೆ ತೋಟಗಳಿಂದ ಎಷ್ಟೊಂದು ಜೀವಗಳು ಓಡಿ ಬರ್ತವೆ. ಪತಂಗಗಳು ಬಂದು ಅದಕ್ಕೆ ಹೊಡಿತಾವೆ, ಪಟ 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 ಅಂತೇಳಿ. ಯಾಕೆ? ಕಣ್ಣಿನ ಇಂದ್ರಿಯಕ್ಕೆ ಅಧೀನವಾಗಿ ಅವು ಆ ರೀತಿ ಮಾಡ್ತವೆ. ಅವು ಹೊಡೆದು ಕೆಳಗಡೆ ಬೀಳ್ತಾವೆ. ಅಲ್ಲಿ ರೆಕ್ಕೆ ಪುಕ್ಕ ಎಲ್ಲನೂ ಕಳ್ಕೊಂಡ್ಬಿಡ್ತಾವೆ. ಕೆಳಗಡೆ ಬಿದ್ದು ನೆಲದಲ್ಲಿ ಬಿದ್ದು ಒದ್ದಾಡ್ತವೆ. ಆಮೇಲೆ ಇರುವೆಗಳು ಅವು ಇವು ಎಲ್ಲ ಬಂದು ಅದನ್ನು ಜೀವಂತವಾಗಿ ಹೋಗಿ ತಗೊಂಡೋಗಿ ಕಚ್ಚಿ ತಿಂದು ಬಿಡ್ತವೆ. ನೀವು ಈ ಘಟನೆಯನ್ನು ಪ್ರತಿಯೊಬ್ಬರೂ ನೋಡಿದ್ದೀರಿ ಅಲ್ವಾ. ಇದು ಯಾವುದ್ರದ್ದಪ್ಪ? ಕಣ್ಣಿನ ಒಂದು ಇಂದ್ರಿಯಕ್ಕೆ ಅಧೀನವಾಗಿ ಜೀವ ತನ್ನ ಪ್ರಾಣವನ್ನು ಘಾತ ಮಾಡ್ಕೊಳ್ತು. ಇದನ್ನು ಸಾಮಾನ್ಯವಾಗಿ ಕನ್ನಡ ಭಾಷೆಯಲ್ಲಿ ಏನಂತಾರೆ, ದೀಪದ ಹುಳು ಈ ಥರ ಎಲ್ಲ ಅಂತಾರಲ್ಲ. ಅವು ಬಂದು ನೀವು ನೋಡಿದರೆ ಅದನ್ನು ರಾಶಿ ಹುಳುಗಳು ಬಿದ್ದಿರ್ತವೆ ಎಲ್ಲಾರು ವಿದ್ಯುತ್ ದೀಪ ಹಾಕಿದ ಸ್ಥಳದಲ್ಲಿ ಅಲ್ವಾ. ಅವು ತನ್ನ ಪ್ರಾಣವನ್ನು ಕಳ್ಕೊಂಡ್ಬಿಡ್ತವೆ. ಆದ್ದರಿಂದ ಬುದ್ಧಿವಂತರು, ವ್ರತಿಗಳು, ಯಾರಿಗೆ ವಿವೇಕ ಇದೆ ಅವರಿಗೆ, ಯಾರಿಗೆ ಒಳ್ಳೆಯದಾಗದಿದೆ ಅವರಿಗೆ ಯಾವುದೇ ದೀಪಗಳನ್ನು ಅನಾವಶ್ಯಕವಾಗಿ ಉರಿಸಬಾರದು.
ನಿಮ್ಮ ಕೆಲಸ ಆದ ತಕ್ಷಣ ಆ ದೀಪಗಳನ್ನು ಆರಿಸಿ ಬಿಡಬೇಕು. ಇದು ಅನರ್ಥದಂಡ ಪಾಪದಲ್ಲಿ ಕೂಡ ಬರ್ತದೆ. ಮತ್ತು ಅನ್ಯ ಜೀವಗಳು ಅನೇಕ ಸಾಯೋದಕ್ಕೆ ನೀವು ಕಾರಣರಾಗ್ತೀರಿ ಮತ್ತು ನಿಮ್ಗೆ ಆ ಪಾಪ ಕೂಡ ಬಂಧ ಆಗ್ತದೆ. ಆದ್ದರಿಂದ ಇದರೊಳಗಡೆ ಒಂದು ಸೂಚನೆ ಏನು ಅಂತಂದರೆ, ವಿದ್ಯುತ್ ದೀಪಗಳಿರಲಿ ಯಾವುದೇ ಇರಲಿ, ನಿಮ್ಮ ಕೆಲಸ ಆದ ತಕ್ಷಣ ಅದನ್ನ ಆರಿಸಿ ಬಿಡಬೇಕು. ಸುಮ್ಮನೆ ದೀಪಗಳನ್ನು ಫ್ಯಾನೆಲ್ಲ ಆನ್ ಮಾಡಿ ಬಿಟ್ಟು ಹೋಗೋದು ಇದು ಬಹಳ ದೊಡ್ಡ ಅಪರಾಧ ಇದೆ. ಇನ್ನು 5ನೇ ವಿಷಯ, ಕರ್ಣ ಇಂದ್ರಿಯ ಅಂದರೆ ಕಿವಿ. ಇದರಲ್ಲಿ ಜೀವ ಅನೇಕ ಪ್ರಕಾರದ ಸ್ವರಗಳನ್ನು ಕೇಳ್ತದೆ ಅಲ್ವಾ? ಇದರಲ್ಲಿ ಅನೇಕ ಜೀವಗಳು ತನ್ನ ಪ್ರಾಣಗಳನ್ನು ಕಳ್ಕೊಂಡ್ಬಿಡ್ತವೆ. ಅದರೊಳಗಡೆ ಮುಖ್ಯವಾಗಿ ಉದಾಹರಣೆ ಅಂತಂದರೆ ಜಿಂಕೆ ಮತ್ತು ಹಾವುಗಳದ್ದು. ಈ ಜಿಂಕೆ ಇರ್ತಾವಲ್ಲ, ಇವು ಕಾಡಿನಲ್ಲಿ ಸ್ವಚ್ಛಂದವಾಗಿ ಆ ಕಡೆ ಈ ಕಡೆ ಓಡಾಡ್ತಿರ್ತವೆ. ಆದರೆ ಇವು ಬಹಳ ವೇಗವಾಗಿ ಓಡುವುದರಿಂದ ಬೇಟೆಗಾರನಿಗೆ ಇವುಗಳನ್ನು ಬೇಟೆ ಆಡಲು ಆಗುವುದಿಲ್ಲ. ಆವಾಗ ಅವನು ಮೋಸ ಕಪಟದಿಂದ ಏನು ಮಾಡ್ತಾನೆ ಅಂತಂದರೆ, ಸುಂದರವಾದ ಹಾಡನ್ನು ಹೇಳ್ತಾನೆ, ಇಲ್ಲಾಂದರೆ ಅವನ ಹೆಂಡತಿ ಹಾಡನ್ನು ಹೇಳ್ತಾಳೆ. ಆ ಹಾಡಿನ ಇಂಪಾದ ಸ್ವರಕ್ಕೆ ಪಾಪ ಜಿಂಕೆ ಕಿವಿ ಕೊಟ್ಟು ನಿಂತು ಬಿಡ್ತವೆ, ಓಡುವಂಥ ಜಿಂಕೆ. ಆವಾಗ ಆ ಬೇಟೆಗಾರ ಅವುಗಳನ್ನು ಮೋಸದಿಂದ ಹೊಡೆದು ಸಾಯಿಸಿಬಿಡ್ತಾನೆ. ಇನ್ನು ಹಾವುಗಳನ್ನು ನೀವು ನೋಡ್ತೀರಲ್ಲ, ಯಾವುದಾದ್ರು ಹುತ್ತದ ಒಳಗಡೆ ಇರ್ತವೆ. ಪುಂಗಿ ಊದುವವನು ಪುಂಗಿ ಊದಿ ಊದಿ ಹಾವನ್ನು ಮೇಲೆ ಬರಿಸುತ್ತಾನೆ. ಅಂದರೆ ಹಾವು ಏನು ಮಾಡ್ತದೆ, ಅದರ ಮಧುರ ಸ್ವರವನ್ನು ಕೇಳೋದಕ್ಕೆ ಬಂದು ತನ್ನ ಹೆಡೆಯನ್ನು ಅಗಲ ಮಾಡಿಕೊಂಡು ಅದರಲ್ಲಿ ಏನಾಗ್ತದೆ, ತನ್ನನ್ನು ಮೈ ಮರೆಯುತ್ತದೆ. ಆ ಸಮಯದಲ್ಲಿ ಹಾವಾಡಿಗರು ಆ ಹಾವುಗಳನ್ನು ಹಿಡಿದು ಅವುಗಳನ್ನು ಬಂಧನದಲ್ಲಿ ಹಾಕಿ ಜೀವನ ಎಲ್ಲ ಅತಿಯಾದ ಹಿಂಸೆಯನ್ನು ಕೊಡ್ತಾರೆ. ಇವೆಲ್ಲ ಏನಾಗ್ತದೆ ಅಂತಂದರೆ ಒಂದೊಂದು ಇಂದ್ರಿಯಗಳಿಂದ ಆದಂತಹ ಜೀವದ ಘಾತ. ಇದರೊಳಗಡೆ ನೋಡಿ, 1ನೆಯ ಸ್ಪರ್ಶನ ಇಂದ್ರಿಯದಿಂದ ಮುಖ್ಯವಾಗಿ ಜೀವಕ್ಕೆ 8 ಪ್ರಕಾರದ ಸ್ಪರ್ಶಗಳ ಅನುಭವ ಆಗ್ತದೆ. 2ನೆಯ ರಸನ ಇಂದ್ರಿಯದಿಂದ ಜೀವಕ್ಕೆ 5 ಪ್ರಕಾರದ ರಸಗಳ ಜ್ಞಾನ ಆಗ್ತದೆ. 3ನೆಯ ಘ್ರಾಣ ಇಂದ್ರಿಯದಿಂದ ಜೀವಕ್ಕೆ 2 ಪ್ರಕಾರದ ಸುಗಂಧ ದುರ್ಗಂಧದ ಜ್ಞಾನ ಆಗ್ತದೆ. 4 ಚಕ್ಷುರು ಇಂದ್ರಿಯದಿಂದ 5 ಪ್ರಕಾರದ ಬಣ್ಣಗಳ ಜ್ಞಾನ ಆಗ್ತದೆ. 5 ಕರ್ಣ ಇಂದ್ರಿಯದಿಂದ ಜೀವಕ್ಕೆ ಸರಿಗಮ ಪದನಿ 7 ಪ್ರಕಾರದ ಶಬ್ದಗಳ ಜ್ಞಾನ ಆಗ್ತದೆ. ಇದರಲ್ಲಿ ಒಂದೊಂದು ಇಂದ್ರಿಯಗಳ ವಶೀಭೂತವಾದ ಜೀವದ ಪಾಡು ಹೀಗಾದರೆ, ಇನ್ನು 5 ಇಂದ್ರಿಯಗಳನ್ನು ಹೊಂದಿರುವಂತಹ ನಮ್ಮಂಥವರ ಗತಿ ಏನು ಆಗ್ಬೋದು ಅನ್ನೋದು ಅನೇಕ ಸ್ಥಳದಲ್ಲಿ ಅನೇಕ ಆಚಾರ್ಯರು ಇದನ್ನು ವರ್ಣನೆ ಮಾಡಿದ್ದಾರೆ. ಅಂದರೆ ಇವುಗಳು ನಮ್ಮನ್ನು ಯಾವ ರೀತಿ ಘಾತ ಮಾಡ್ಬೋದು, ನಮ್ಮನ್ನು ಯಾವ ನರಕ ನಿಗೋದಕ್ಕೆ ಕಳುಹಿಸಬಹುದು ಈ ಇಂದ್ರಿಯಗಳು ಅನ್ನೋದ್ರ ಬಗ್ಗೆ ಭಾಳ ಒಂದು ರೀತಿ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ನೋಡಿ, ಈ ಕಾಮ ವಿಕಾರವು ಮನಸ್ಸನ್ನು ಮುಗ್ಧ ಮಾಡಿ ಜ್ಞಾನವನ್ನು ಮತಿಸುತ್ತದೆ. ಆದ್ದರಿಂದ ಇದಕ್ಕೇನಂತಾರೆ, ಮನ್ಮಥ ಅಂತ ಹೇಳ್ತಾರೆ ಇದನ್ನು. ಇನ್ನು ಕಾಮದಿಂದ ಕುರುಡರಾದವರು ಕೆಲವೊಂದು ವೇಳೆ ತಮ್ಮ ಪ್ರಾಣವನ್ನು ಕೂಡ ಕಳೆದುಕೊಳ್ತಾರೆ. ಅದಕ್ಕೆ ಒಂದು ಸಲ ಒಂದು ಭಾಳ ಮಹತ್ವಪೂರ್ಣ ಘಟನೆ ಆಯಿತು ನೋಡ್ರಿ. ಒಂದು ಊರಿನಲ್ಲಿ ಗುಣವಂತನಾದಂತಹ ಒಬ್ಬ ಮನುಷ್ಯ ಇದ್ದ. ಅವನಿಗೆ ಅವನ ಹೆಂಡತಿಯ ಮೇಲೆ ಅಪಾರವಾದ ಪ್ರೇಮ ಮತ್ತು ವಿಶ್ವಾಸ ಇತ್ತು. ಆದರೆ ಬಂಧುಗಳೇ, ಒಂದು ವಿಷಯ, ಇದು ಈಗ ನಿಮಗೆ ಒಂದೇ ನಿಮಿಷದಲ್ಲಿ ಈ ವಿಷಯವನ್ನು ನಾನೀಗ ಹೇಳೋಕ್ಕಾಗಲ್ಲ. ಯಾಕೆಂದರೆ ಸಮಯ ಉಳಿದಿದೆ ಒಂದು ನಿಮಿಷನೂ ಪೂರ ಇಲ್ಲ. ಆದ್ದರಿಂದ ಇದನ್ನು ಈ ಭಾಗದಲ್ಲಂತೂ ನಾನು ಹೇಳೋಕ್ಕಾಗಲ್ಲ. ಇನ್ನು ಇದನ್ನು ಮುಂದಿನ ಭಾಗದಲ್ಲಿ ನೀವು ಬಂದು ಕೇಳ್ರಿ, ಅಂದರೆ ನಾಳೆಯ ಭಾಗದಲ್ಲಿ. ಈಗ ನೀವು ಹೋಗಿ ಬರ್ರಿ, ಯಾಕೆಂದರೆ ಇದು ಈಗ ಮುಗಿಯೋದಿಲ್ಲ. ನಾನು ಪ್ರಾರಂಭ ಮಾಡೋದು ಕೂಡ ವಿಷಯ ಅರ್ಧಕ್ಕೆ ಆಗ್ತದೆ. ಹಾಗಾಗಿ ಇನ್ನು ನಾಳೆ ಮತ್ತೆ ಹೇಳ್ತೀನಿ ಇದನ್ನು. ನಾಳೆ ಒಂದೇ ಭಾಗದಲ್ಲಿ ನಿಮಗೆ ಈ ವಿಷಯಗಳನ್ನು, ಅಂದರೆ ದಶಲಕ್ಷಣ ಪರ್ವದ, ಅಂದರೆ ದಶಲಕ್ಷಣದ 10 ಧರ್ಮಗಳ ಬಗ್ಗೆ ಮುಗಿಸಲಾಗ್ತದೆ. ನಾಳೆಗೆ ಮುಗಿತದೆ. ಕೇವಲ ಒಂದೇ ಭಾಗ ಇನ್ನು ಕೇಳಿದ್ರೆ ಆಯ್ತು ನೀವು ಅಷ್ಟೇ. ಯಾಕೆಂದರೆ ಈಗ ಹೇಳ್ಬೋದಿತ್ತಲ್ಲ, ಆದರೆ ಸಮಯ ಭಾಳ ಕಡಿಮೆ ಇದೆ. ಆದ್ದರಿಂದ ಮುಂದಿನ ಭಾಗದಲ್ಲಿ ಕೇಳ್ರಿ ನೀವು. ಆಯ್ತು, ಹೋಗಿ ಬರ್ರಿ. ಶ್ರೀ ಋಷಭನಾಥರಿಂದ ವರದಿ ಮಾಡ್ರಿ 24 ತೀರ್ಥಂಕರರಿಗೆ ಜಯವಾಗಲಿ. ನನ್ನ ಸಮಸ್ತ ಗುರುಗಳಿಗೆ
ಜಯವಾಗಲಿ.